ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ, ಕೆಲವು ಸತಿ ನಮ್ಮ ಸಂಗಾತಿ ಮೇಲೆ ನಮಗೆ ಅನುಮಾನ ಬಂದೇ ಬರುತ್ತೆ. ಕೆಲವೊಮ್ಮೆ ಅವರ ಫೋನನ್ನು ಚೆಕ್ ಮಾಡೋಣ ಅಂತ ಅನಿಸುತ್ತೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಮಾನಸಿಕವಾಗಿ ನಾವು ನಮ್ಮ ಪಾರ್ಟ್ನರ್ ಫೋನನ್ನು ಚೆಕ್ ಮಾಡೋದ್ರಿಂದ ನಮ್ಮ ಸೆಲ್ಫ್ ಎಸ್ಟೀಮ್ ಹೇಗೆ ಕುಗ್ಗುತ್ತೆ, ಮಾನಸಿಕವಾಗಿ ನಾವು ಹೇಗೆ ಡಿಸ್ಟರ್ಬೆನ್ಸಿಗೆ ಒಳಗಾಗ್ತೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ಹೌದು, ಗಂಡ ಹೆಂಡತಿ ಮಧ್ಯೆ ಯಾವುದೇ ತರಹದ ಗುಟ್ಟಿರಬಾರ್ದು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ನಿಜ. ಆದರೆ ಮೊಬೈಲ್ ಅನ್ನೋದು ಒಬ್ಬ ಮನುಷ್ಯನ ಪ್ರೈವೇಟ್ ಸ್ಪೇಸ್ ಆಗಿರುತ್ತೆ. ಯಾಕಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ತನ್ನ ಸ್ಪೇಸಲ್ಲಿ ಇರೋದು ಮುಖ್ಯನೇ. ಯಾಕಂತ ಹೇಳಿದರೆ ನಿಮ್ಮ ಸಂಗಾತಿ ನಿಮ್ಮಿಂದ ಫೋನನ್ನು ಬಚ್ಚಿಡ್ತಾ ಇದ್ದಾರೆ ಅಥವಾ ಮೊಬೈಲ್ಗೆ ಪಾಸ್ವರ್ಡನ್ನು ಹಾಕಿದ್ದಾರೆ ಅಂತ ಹೇಳಿದರೆ ನಿಮ್ಮಿಂದ ಏನನ್ನು ಮುಚ್ಚಿಡಬೇಕು ಅಂತಲ್ಲ, ಆದರೆ ಅವರಿಗೆ ಯಾವುದೋ ಒಂದು ಪರ್ಸ್ನಲ್ ಸ್ಪೇಸ್ ಅನ್ನೋದು ತುಂಬಾ ಮುಖ್ಯ. ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅನುಮಾನಂ ಪೆದ್ದ ರೋಗಂ ಅಂತ. ನಮಗೆ ಪಾಸ್ವರ್ಡ್ ಗೊತ್ತಿದ್ರೂ ಕೂಡ ಏನು ಮಾಡ್ತೀವಿ, ಈಗ ಟೆಕ್ನಾಲಜಿ ಹೀಗೆಲ್ಲ ಇದೆ ಅಂತ ಹೇಳಿದ್ರೆ ಯಾವುದೋ ಒಂದು ಲೊಕೇಶನ್ ಟ್ರ್ಯಾಕರ್ ಹಾಕೋದಾಗಿರ್ಬೋದು ಅಥವಾ ವಾಯ್ಸ್ ರೆಕಾರ್ಡರನ್ನು ಹಾಕೋದಾಗಿರ್ಬೋದು, ಅವರಿಗೆ ಗೊತ್ತಿಲ್ಲದ ಹಾಗೆ ಕೆಲವು ಸತಿ ನಾವು ಪೊಲೀಸಿಂಗನ್ನು ಮಾಡೋಕ್ಕೆ ಶುರು ಮಾಡ್ತೀವಿ. ನೋಡಿ, ಗಂಡ ಹೆಂಡತಿ ರಿಲೇಷನ್ಶಿಪ್ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ, ಎರಡು ಪ್ಯಾರಲಲ್ ಲೈನ್ ಅಂತ, ಎರಡೂ ಒಂದೇ ದಿಕ್ಕಲ್ಲಿ ಹೋಗ್ತಾ ಇರುತ್ತೆ. ಆದರೆ ಮಧ್ಯದಲ್ಲಿ ಡಿಸ್ಟೆನ್ಸ್ ಇರುತ್ತೆ. ಆ ಡಿಸ್ಟೆನ್ಸ್ ಇದ್ರೇ ಅದು ಮೇಲೆ ಏಳಲಿಕ್ಕೆ ಸಾಧ್ಯ. ಯಾವಾಗ ನಾವು ಒಬ್ಬರನ್ನ ಒಬ್ಬರು ಪೊಲೀಸಿಂಗ್ ಮಾಡ್ತಾ ಇದ್ರೆ, ಅವನೆಲ್ಲಿ ಹೋಗ್ತಿದ್ದಾನೆ, ಅವಳೆಲ್ಲಿ ಹೋಗ್ತಿದ್ದಾಳೆ, ಎಲ್ಲಿ ಹೋಗ್ತಿದ್ದಾಳೆ, ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಎರಡು ಲೈನ್ ಅಡ್ಡಡ್ಡ ಬಂದಾಗ ಕ್ರ್ಯಾಶ್ ಆಗುತ್ತೆ. ಹಾಗಾಗಿ ನಮಗೆ ಒಟ್ಟಿಗೆ ಬೆಳೆಯೋದಾಗಿರಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಹೆಂಡತಿ ಖುಷಿಯಾಗಿ ಇರಬೇಕು, ನೀವು ಖುಷಿಯಾಗಿರಬೇಕು, ನೀವು ಜೊತೆಲಿ ಇಬ್ಬರು ಒಟ್ಟಿಗೆ ಸೇರಿದಾಗ ಖುಷಿಯಾಗಿರಬೇಕು. ಹಾಗಾಗಿ ಅವರಿಗೆ ಪ್ರೈವೇಟ್ ಸ್ಪೇಸನ್ನು ಕೊಡಿ. ಯಾಕಂತ ಹೇಳಿದರೆ ಕೆಲವು ಸತಿ ನಾವು ಯಾವುದೋ ಒಂದು ಕಾಯಿಲೆ ಬಗ್ಗೆ ಗೂಗಲ್ ಮಾಡಿರ್ತೀವಿ, ಅಥವಾ ಈಗ ಯಾವುದೋ ಒಂದು ಗೊತ್ತಿಲ್ಲದ ಹಾಗೆ ಮೊಬೈಲಲ್ಲಿ ಯಾವುದೋ ಒಂದು ವಿಡಿಯೋ ಬಂದಿರೋದಾಗಿರ್ಬೋದು. ಇಷ್ಟೋ ಹಲವಾರು ಇಷ್ಟೊಂದು ಎಕ್ಸಾಂಪಲ್ ನೋಡಿರ್ತೀವಿ, ಅಥವಾ ಯಾವುದೋ ಒಂದು ಸೈಡೆಡ್ ಮೆಸೇಜನ್ನು ನೋಡಿರ್ತೀವಿ. ಆ ಕಡೆಯಿಂದ ಇನ್ನೊಂದು ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಗೊತ್ತಿರಲ್ಲ, ಯಾವ ರೀತಿಯಲ್ಲಿ ಹೇಗೆ ಮಾತಾಡಿರ್ತಾರೆ ಅನ್ನೋದು ಗೊತ್ತಿರಲ್ಲ. ಎಷ್ಟೋ ಸತಿ ನಾವೇನೋ ಮಾತಾಡ್ಬಿಟ್ಟಿರ್ತೀವಿ, ಕೆಲವು ಸತಿ ನಮ್ಮನ್ನ ಕೇಳಿದ್ರೆ ಅದಕ್ಕೆ ಅರ್ಥ ಸಂಬಂಧ ಗೊತ್ತಿರಲ್ಲ. ಸಡನ್ನಾಗಿ ನೀವು ನಿಮ್ಮ ಪಾರ್ಟ್ನರನ್ನು ಕನ್ಫ್ಯೂಸ್ ಮಾಡಿದರೆ ಅವರಿಗೆ ಏನಂತ ಹೇಳಬೇಕು ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಅದು ತುಂಬಾ ಬ್ರೂಟಲ್ ಆ್ಯಕ್ಟ್ ಆಗುತ್ತೆ. ಯಾಕಂತ ಹೇಳಿದರೆ ಅವರಿಗೆ ಗೊತ್ತಿಲ್ಲದ ಹಾಗೆ, ಅವರ ಪ್ರೆಸೆನ್ಸಲ್ಲಿ ಇಲ್ಲದ ಹಾಗೆ ಮೊಬೈಲನ್ನು ಚೆಕ್ ಮಾಡೋದಾಗಿರ್ಬೋದು ಅಥವಾ ಫೋನನ್ನು ಚೆಕ್ ಮಾಡೋದಾಗಿರ್ಬೋದು, ಅವ್ರು ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಬರ್ತಿದ್ದಾರೆ ಅಂತ ಹೇಳಿ ಅವರಿಗೆ ಗೊತ್ತಿಲ್ಲದ ಹಾಗೆ ಪೊಲೀಸಿಂಗ್ ಮಾಡ್ತಾ ಹೋದರೆ ನಿಮ್ಮ ಸಂಬಂಧದಲ್ಲಿ ಬಿರುಕು ಬೀಳಲಿಕ್ಕೆ ಶುರುವಾಗುತ್ತೆ. ಯಾಕಂತ ಹೇಳಿದರೆ ನಂಬಿಕೆ ಅನ್ನೋದು ಪ್ರತಿಯೊಂದು ಸಂಬಂಧಕ್ಕೂ ಬುನಾದಿ ಆಗಿರುತ್ತೆ. ಯಾವಾಗ ನಾವು ಒಂದು ವ್ಯಕ್ತಿಯನ್ನು ನಂಬ್ತಾ ಹೋಗ್ತೀವೋ ಕಂಪ್ಲೀಟಾಗಿ ನಾವು ಅವರಿಗೆ ಸರೆಂಡರ್ ಆಗಬೇಕು. ಯಾವಾಗ ಅನುಮಾನವನ್ನು ಪಡ್ತಾ ಹೋಗ್ತೀವೋ ಆ ಅನುಮಾನ ಬೆಳೀತಾ ಹೋಗುತ್ತೆ. ಯಾಕಂತ ಹೇಳಿದರೆ ಅನುಮಾನಕ್ಕೆ ಮದ್ದೇ ಇಲ್ಲ ಅಂತ ಹೇಳ್ತಾರೆ. ಎಷ್ಟೋ ಜನ ನನ್ನ ಹತ್ರ ಬರ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ನಾನು ಯಾವಾಗಲೂ ಹೇಳ್ತೀನಿ, ಅನುಮಾನ ಅಂತ ಬಂದರೆ ಅದನ್ನು ಬುಡದಿಂದನೇ ಕಿತ್ತು ಹಾಕ್ಬಿಡಿ. ಯಾಕಂತ ಹೇಳಿದರೆ ಅನುಮಾನ ಎಷ್ಟೋ ಸಂಬಂಧಗಳನ್ನು ಹಾಳು ಮಾಡಾಕ್ಬಿಟ್ಟಿದೆ, ಎಷ್ಟೋ ಸಂಬಂಧಗಳನ್ನು ನುಚ್ಚು ನೂರು ಮಾಡಿಬಿಟ್ಟಿದೆ. ನಾನು ಎಷ್ಟೋ ಸತಿ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ನೀವು ಕಣ್ಣು ಮುಚ್ಕೊಂಡು ಕೆಂಪು ಬಣ್ಣವನ್ನು ನೆನೆಸ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಕೆಂಪು ಬಣ್ಣವನ್ನು ನೆನೆಸ್ಕೊಳ್ಳಿ. ಕಣ್ಣು ಬಿಟ್ಟು ನಿಮ್ಮ ಸುತ್ತ ಸರೌಂಡಿಂಗನ್ನು ನೋಡಿ. ಎಲ್ಲಿ ಕೆಂಪು ಎಲ್ಲ ಕಡೆ ಎಲ್ಲೆಲ್ಲಿ ಕೆಂಪಿದೆ ಅದೇ ನಿಮ್ಮ ಕಣ್ಣಿಗೆ ಎತ್ತು ಕಾಣುತ್ತೆ. ಹಾಗೆ ನೀವು ಯಾವಾಗ ನಿಮ್ಮ ಸಂಗಾತಿಯನ್ನು ಅನುಮಾನ ದೃಷ್ಟಿಯಲ್ಲಿ ನೋಡ್ತೀರಾ, ಪ್ರತಿಯೊಂದು ಅವ್ರು ಮಾಡ್ತಕ್ಕಂತಹ ಕೆಲಸಗಳು ಅನುಮಾನಾಸ್ಪದವಾಗಿ ಕಾಣಿಸುತ್ತೆ. ಹಾಗಾಗಿ ನೋಡಿ, ಒಂದಲ್ಲ ಒಂದು ದಿನ ಕಳ್ಳ ಸಿಕ್ಕಾಕೊಳ್ಳೇಬೇಕು. ಯಾವುದೇ ಒಂದು ಸಂಬಂಧ ಆಗಿರಲಿ, ಯಾವುದೇ ಆಗಿರಲಿ, ಅದು ಆಚೆ ಬಂದೇ ಬರುತ್ತೆ. ಆ ಬರೋ ತನಕ ಕಾಯಿರಿ ಹೊರತು ಸಂಬಂಧವನ್ನು ಅನುಮಾನ ಪಟ್ಟು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತು ಮೊಬೈಲ್ ಅನ್ನೋದು ತುಂಬಾ ಪ್ರೈವೇಟ್ ಸ್ಪೇಸ್ ಆಗಿರುತ್ತೆ. ಬರೀ ನಿಮ್ಮ ಗಂಡನ ಬಗ್ಗೆ ಆಗಿರ್ಬೋದು, ಹೆಂಡತಿ ಬಗ್ಗೆ ಅಂತಲ್ಲ, ಅವರ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಅವ್ರು ಇನ್ನೊಂದು ಯಾವುದೋ ಆಫೀಸಲ್ಲಿ ಆಗಿರ್ಬೋದು, ಅವರ ಪರ್ಸ್ನಲ್ ಫಿನಾನ್ಸ್ ಆಗಿರ್ಬೋದು, ಎಷ್ಟೊಂದು ಇನ್ವಾಲ್ವ್ಮೆಂಟ್ ಇರುತ್ತೆ. ಹಾಗಾಗಿ ನೀವು ಖುಷಿಯಾಗಿರೋದನ್ನು ಯೋಚನೆ ಮಾಡಬೇಕು ಹೊರತು ಜಗಳ ಆಡಲಿಕ್ಕೆ ಅಥವಾ ಯಾವುದೋ ಒಂದು ಸಂಬಂಧವನ್ನು ಕೆಡಿಸ್ಕೊಳ್ಳಿಕ್ಕೆ ಕಾರಣವನ್ನು ಹುಡುಕ್ತಾ ಹೋಗಬಾರ್ದು. ಹಾಗಾಗಿ ಸಂಬಂಧ ಎಷ್ಟು, ಅದಕ್ಕೆ ಹೇಳ್ತಾರಲ್ವ, ಇನ್ನೋಸೆನ್ಸ್ ಇಸ್ ಅ ಬ್ಲಿಸ್ ಅಂತ ಅಲ್ವಾ? ಯಾಕೆ ನೋಡಿ, ಅಷ್ಟೆಲ್ಲ ಒಬ್ಬರ ಮನಸ್ಸಲ್ಲಿ ಏನಿದೆ, ಒಬ್ಬರ ಫೋನಲ್ಲಿ ಏನಿದೆ, ಎಲ್ಲವನ್ನೂ ತಿಳ್ಕೊಬೇಕಂತ ನಮ್ಗೆ ಇದ್ದಿದ್ರೆ ಭಗವಂತ ನಮಗೆ ಆ ಶಕ್ತಿ ಕೊಡ್ತಾ ಇದ್ದ. ಹೌದಾ ಅಲ್ವಾ? ಭಗವಂತ ಯಾರ ಮನಸ್ಸಲ್ಲಿ ಏನಿದೆ ಅನ್ನೋ ಶಕ್ತಿಯನ್ನು ಕೊಡ್ತಿದ್ದ. ಆದರೆ ಆ ಪವರ್ ನಮಗೆ ಯಾಕೆ ಕೊಟ್ಟಿಲ್ಲಪ್ಪ ಅಂತ ಹೇಳಿದರೆ, ನಾವು ಎಷ್ಟು ಇನ್ನೋಸೆಂಟ್ ಆಗಿರ್ತೀವೋ ಅಷ್ಟು ಖುಷಿಯಾಗಿರ್ತೀವಿ. ಯಾವಾಗ ಎಷ್ಟು ನಮಗೆ ಕೆಲವು ವಿಷಯಗಳು ಎಷ್ಟು ಕಮ್ಮಿ ಗೊತ್ತಿರುತ್ತೋ ಅಷ್ಟು ನೆಮ್ಮದಿಯಲ್ಲಿ ಇರ್ತೀವಿ. ಹಾಗಾಗಿ ಎಲ್ಲವನ್ನೂ ನಾನು ಸಂಕ್ಷಿಪ್ತವಾಗಿ ತಿಳ್ಕೊಬೇಕು, ಎಲ್ಲವನ್ನೂ ನಾನು ನನ್ನ ಅರಿವು ಮೂಡಿಸ್ಕೋಬೇಕು, ನನ್ನ ಸಂಗಾತಿ ಬಗ್ಗೆ ಪ್ರತಿಯೊಂದು ನನಗೆ ಗೊತ್ತಾಗಬೇಕು ಅಂತ ಹೋಗ್ತಾ ಹೋದರೆ ನಿಮ್ಮ ಮನಸ್ಥಿತಿ ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ.
ಎಷ್ಟು ಕಮ್ಮಿ ಗೊತ್ತಿರುತ್ತೋ ನಮಗೆ ಅಷ್ಟೇ ಒಳ್ಳೆಯದು. ಯಾಕಂತ ಹೇಳಿದ್ರೆ ಎಲ್ಲವೂ ತೆರೆದ ಪುಸ್ತಕ ಆಗಿಬಿಟ್ರೆ ಅದರಲ್ಲಿ ಏನು ಮಜಾ ಇರುತ್ತೆ ಅಲ್ವಾ? ಪ್ರತಿಯೊಂದು ನಿಮ್ಮ ಸಂಗತಿ ಏನು ಯೋಚನೆ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಏನು ಬರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಅವ್ರ ಬಗ್ಗೆ ನಿಮಗೆ ಕ್ಯೂರಿಯಾಸಿಟಿನೇ ಇರಲ್ಲ. ಅದ್ರ ಬದಲಾಗಿ ಅವರು ಜೊತೆಲಿದ್ದಾಗ ಖುಷಿಯಾಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ ಆ ಸಮಯವನ್ನು ಚೆರಿಷ್ ಮಾಡೋದು ಕಲೀರಿ, ಆ ಸಮಯವನ್ನು ರಿಲೀಸ್ ಮಾಡೋದು ಕಲೀರಿ. ಪ್ರತಿ ಸತಿ ನೀವು ನಿಮ್ಮ ಫೋನನ್ನು ತೆಗೆದು, ಸಂಗಾತಿ ಫೋನನ್ನು ತೆಗೆದ್ರೆ ನಿಮಗೆ ಗೊತ್ತಿಲ್ಲ ಅದು ಹಾಗೆ ಯು ನೋ ದಟ್ ಯು ಆರ್ ವೆರಿ ಲೆಸರ್ ದನ್ ಯುವರ್ ಪಾರ್ಟ್ನರ್ ಅಂತ. ಅಂದರೆ ನಿಮಗೆ ಗೊತ್ತು ನೀವು ನನ್ನ ಸಂಗಾತಿಗೆ ರೈಟ್ ಪಾರ್ಟ್ನರ್ ಅಲ್ಲ, ಹಾಗಾಗಿ ನನ್ನ ಸಂಗಾತಿ ಎಲ್ಲೋ ಮೋಸ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಪ್ರತಿ ಸತಿ ನಿಮಗೆ ಆ ಥರ ಆಲೋಚನೆ ಬಂದಾಗ ನೀವು ನಿಮಗೆ ಹೇಳ್ಕೊಳ್ಳಿ, ಐ ಆಮ್ ಮೋರ್ ದೆನ್ ಇನಫ್. ನನ್ನ ಸಂಗಾತಿಗೆ ನನ್ನಷ್ಟು ಪ್ರೀತಿ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ, ನನ್ನಷ್ಟು ನೋಡಲಿಕ್ಕೂ ಚೆನ್ನಾಗಿ ಯಾರು ಸಿಗಲ್ಲ. ಹೀಗೆ ನಿಮಗೆ ನೀವು ಧೈರ್ಯವನ್ನು ಹೇಳ್ಕೊತಾ ಹೋಗಬೇಕು. ನಿಮಗೆ ಫ್ಯಾಮಿಲಿ ಇರುತ್ತೆ ನೋಡಿ, ಯಾರೇ ಆಗಲಿ ಆ ಫ್ಯಾಮಿಲಿಯಿಂದ ಬಂಧನದಿಂದ ಬಿಡಿಸ್ಕೊಂಡು ಹೋಗಲಿಕ್ಕೆ ತುಂಬಾ ಕಷ್ಟ. ಹಾಗಾಗಿ ಆ ಮೂಢನಂಬಿಕೆಯಿಂದ ಆಚೆ ಬನ್ನಿ, ಅನುಮಾನ ಪಡ್ಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಪ್ರೈವಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.